ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಹೆಸರು ರೇಖಾ. ನಾನಿರೋದು ಬೆಂಗಳೂರಲ್ಲಿ. ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ. ಇತ್ತೀಚೆಗೆ ನನ್ನ ಕ್ಲೌಡ್ ಕಿಚನ್ ಬಗ್ಗೆ ಭಾಳಷ್ಟು ಕಮೆಂಟ್ ಬರ್ತಾ ಇದೆ, ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿ ನೋಡಿ. ಸ್ನೇಹಿತರೆ, ಈಗ ನಾನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಒಂದು ಪೌಡ್ರನ್ನ ಬೆರೆಸಿ ನೀರನ್ನ ಕುಡಿದು ಮಲಗ್ತೀನಿ. ಅದು ಉಗುರು ಬೆಚ್ಚಗಿನ ನೀರನ್ನ, ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ನಮಗೆ ವೆಯ್ಟ್ ಲಾಸ್ ಮಾಡೋದು ಕೂಡ ಸಹಾಯ ಮಾಡುತ್ತೆ. 1 ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನು ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಅಜ್ವಾನನ್ನು ಹಾಕ್ತಾ ಇದ್ದೀನಿ. ಇದ್ರ ಜೊತೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಅಗಸೆ ಬೀಜ ಅಂದರೆ ಫ್ಲಾಕ್ಸ್ ಸೀಡ್ಸನ್ನು ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಉರಿಯೋದೇನೂ ಅವಶ್ಯಕತೆ ಇಲ್ಲ. ಉರಿದ್ರೆ ಆ ಸ್ಮೆಲ್ ಒಂಥರ ಬೇರೆ ಥರ ಬರುತ್ತೆ. ಉರಿಯೋದಕ್ಕಿಂತ ಇದನ್ನು ಹಾಗೇ ನಾವು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿ ಉರಿಯೋಂಗಿಲ್ಲ, ನೀರು ಹಾಕೋಂಗಿಲ್ಲ. ಇದನ್ನು ನುಣ್ಣಗೆ ಪುಡಿ ಮಾಡಿಕೊಂಡು ಬರ್ತೀನಿ. ನೋಡಿ, ಈ ರೀತಿ ನಾನು ನುಣ್ಣಗೆ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ನಾನು ದಿನನಿತ್ಯ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಈ ಪೌಡ್ರನ್ನ ಹಾಕಿ ನಾನು ಆ ನೀರನ್ನ ಕುಡಿತೀನಿ. ಈ ನೀರನ್ನ ಕುಡಿಯೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಅದು ಖಂಡಿತ ನಿವಾರಣೆ ಆಗುತ್ತೆ ಬೇಗನೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ನೀರಿಷ್ಟು ಹೊಗೆ ಬರ್ತಾ ಇದೆ ಅಂತ ಇದು ಮಾಡ್ಕೋಬೇಡಿ. ಖಂಡಿತ ಇದು ಉಗುರು ಬೆಚ್ಚಗೇನೆ ಇದೆ. ಆ ಥರ ಹೊಗೆ ಬರ್ತಾ ಇದೆ ಅಷ್ಟೇ. ನನಗೆ ಆಶ್ಚರ್ಯ ಆಯಿತು. ಈಗ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಈ ಪೌಡ್ರನ್ನ ಬೆರೆಸಿ ನಿಜವಾಗ್ಲೂ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಥರ ಏನು ಅನಿಸಲ್ಲ. ಅಜ್ವಾನನ ಸ್ವಲ್ಪ ಕಮ್ಮಿ ಹಾಕಿ, ಅದನ್ನು ಜಾಸ್ತಿ ಹಾಕಿದಷ್ಟು ಕೈ ಆಗುತ್ತೆ. ಅದಕ್ಕೋಸ್ಕರ ಒಂದು ಅರ್ಧ ಚಮಚ ಹಾಕಿದ್ರೆ ಸಾಕು. ಈ ಪೌಡ್ರನ್ನ ಮಾಡಿ ಸ್ಟೋರ್ ಮಾಡೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. 2 ದಿನ 3 ದಿನಕ್ಕೊಂದ್ಸಲ ಮಾಡಿಕೊಂಡು ಕುಡೀರಿ. ಇನ್ನು ಬೆಳಗ್ಗೆ ನಾನು 4 ಗಂಟೆಗೆ ವಾಕ್ ಹೋಗ್ತೀನಿ. ಆವಾಗ ನನಗೆ ಸ್ವಲ್ಪ ಬಾಯಾರಿಕೆ ಜಾಸ್ತಿ ಆಗ್ತಾಯಿದೆ. ಹಂಗಾಗಿ ಒಂದು ನೀರನ್ನ ರೆಡಿ ಮಾಡಿ ಇಡ್ತೀನಿ. ಅದನ್ನು ಬೆಳಗ್ಗೆ ತೊಗೊಂಡು ಹೋಗ್ತೀನಿ. ಈ ಮಾರ್ನಿಂಗ್ ಹೆಲ್ತಿ ವಾಟರ್ನ ರೆಡಿ ಮಾಡಲಿಕ್ಕೆ ನಾನು ಒಂದು 1/4 ಇಂಚ್ ಆಗೋಷ್ಟು ಹಸಿ ಶುಂಠಿ, ಒಂದು 1/4 ಇಂಚ್ ಆಗೋಷ್ಟು ಹಳದಿ, ಕಚ್ಚಾ ಹಳದಿನ ತೊಗೊಂಡಿದ್ದೀನಿ. ನಾನು ಹಸಿ ಹಳದಿನ ತೊಗೊಂಡಿದ್ದೀನಿ. 2 ಸ್ಲೈಸ್ ಆಗೋಷ್ಟು ನಿಂಬೆಹಣ್ಣು, ಅದಾದಮೇಲೆ ಒಂದು ಬೆಟ್ಟದ ನೆಲ್ಲಿಕಾಯಿ, ಒಂದು 4 ರಿಂದ 5 ಸ್ಲೈಸು ಇದು ಸೌತೆಕಾಯಿ. ಇದಿಷ್ಟನ್ನು ಹಾಕಿ ನಾನು ತೊಗೊಂಡೋಗುವಂಥ ಈ ಮಗ್ ಏನಿದೆ ಇದಕ್ಕೆ ನಾನು ಸೇರಿಸ್ಕೊತೀನಿ. ಇದಾದಮೇಲೆ ಇದ್ರ ಜೊತೆಗೆ ನಾನು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊತೀನಿ. ಫ್ರೆಶ್ ಆಗಿರೋವಂಥ ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಇದ್ರ ಬರ್ತಿ ನೀರು ಹಾಕಿ ಇಡ್ತೀನಿ. ಪೂರ ರಾತ್ರಿ ಇದು ನೆನೆದು ಬೆಳಗ್ಗೆ ಮಾತ್ರ ಒಂದು ಒಳ್ಳೆ ರುಚಿಯಾಗಿರೋವಂಥ ನೀರು ಸಿಗುತ್ತೆ. ಬೆಳಗ್ಗೆ ನನಗೆ ತುಂಬಾ ಬಾಯಾರಿಕೆ ಆಗುತ್ತೆ. ನೀರು ಕುಡಿದು ಹೋಗ್ತೀನಿ, ಆದರೂ ಕೂಡ ಬಾಯಾರಿಕೆ ಆಗುತ್ತೆ. ಅವಾಗ ನಾನು ಈ ನೀರನ್ನ ತೊಗೊಂಡೋಗ್ತೀನಿ. ಭಾಳ ಚೆನ್ನಾಗಿರುತ್ತೆ ಈ ವಾಟರ್. ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಇದನ್ನು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ನನಗೆ ಮುಂಚೆ ಎಲ್ಲ ತುಂಬ ಮೊಡವೆ ಎಲ್ಲ ಇತ್ತು, ಮೊಡವೆ ಕಲೆ ಇತ್ತು, ಪಿಗ್ಮೆಂಟೇಷನ್ ಇತ್ತು. ಇವಾಗ ನನ್ನ ಮುಖ ತುಂಬಾ ಕ್ಲಿಯರ್ ಆಗಿದೆ. ಆದರೆ ಏನು ಮಾಡೋಣ, ನನ್ನ ವೆಯ್ಟ್ ಮಾತ್ರ ಹಂಗೆ ಇದೆ. ಇನ್ನು ಇವಾಗ ಶುರು ಮಾಡಿದ್ದೀನಲ್ವ, ಈ ತಿಂಗಳಿಂದ ನೋಡಬೇಕು ನಾನು ಎಷ್ಟು ತೂಕ ಕಮ್ಮಿ ಮಾಡ್ತೀನಿ ಅಂತ. ಇದು ರೆಡಿ ಆಯಿತು. ಇದನ್ನು ಸೈಡಲ್ಲಿ ಮುಚ್ಚಿ ಇಟ್ಬಿಡ್ತೀನಿ. ಇದನ್ನೇನಿದ್ರು ಬೆಳಗ್ಗೆನೆ ಮುಟ್ಟೋದು. ಇದು ಸೈಡಲ್ಲಿರಲಿ. ಏನು ಚೆನ್ನಾಗಿರುತ್ತೆ ಗೊತ್ತಾ ಈ ನೀರನ್ನ ಕುಡಿಯೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ತೊಗೊಂಡೋದ್ರೆ ತುಂಬ ಜನ ಕೇಳ್ತಾರೆ, ಅಲ್ಲಿ ಕೊಡಿ ನಾನು ಕುಡಿತೀನಿ ಹೆಂಗಿದೆ ಅಂತ. ಇವತ್ತು ಸದ್ಯಕ್ಕೆ ಇಷ್ಟೇ ಮಾಡಿದ್ದೀನಿ ನಾನು. ಅದಾದಮೇಲೆ ಇನ್ನೊಂದು ಬೌಲ್ಗೆ ಒಂದು 4 ರಿಂದ 5 ಬಾದಾಮಿನೂ ಕೂಡ ನೆನೆಸಿಡ್ತೀನಿ. ಇದನ್ನು ಕೂಡ ತಿಂತಾ ಇದ್ದೀನಿ ನಾನು. ಚೆನ್ನಾಗಿ ನೀರು ಹಾಕಿ ಇದನ್ನು ನೆನೆಸಿಟ್ಬಿಟ್ರೆ ನನಗೆ ಆಲ್ಮೋಸ್ಟ್ ಬೆಳಗ್ಗೆ ಎದ್ದು ತಾಡಾಡೋದಿರಲ್ಲ. ಈ ಕೆಲಸ ಮುಗಿಯುತ್ತೆ. ಬೆಳಗ್ಗೆ ವಾಕೆಲ್ಲ ಮುಗಿಸ್ಕೊ ಬಂದಮೇಲೆ ಫ್ರೂಟ್ಸನ್ನು ತಗೊಳ್ಳೋಣ ಅಂತ ಬ್ರೇಕ್ಫಾಸ್ಟ್ ಇವತ್ತು ಪಪ್ಪಾಯ ಮತ್ತು ಸ್ವಲ್ಪ ಬಾಳೆಹಣ್ಣಿದೆ. ಅಷ್ಟೇ ಇವತ್ತು ಬ್ರೇಕ್ಫಾಸ್ಟು. ಮಧ್ಯಾಹ್ನ ಯಾಕೆಂದರೆ ಲಂಚ್ ನಾನು 12 ಗಂಟೆಗೆ ತೊಗೊತೀನಿ. ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿರಲಿ ಅಷ್ಟೇ. ಫ್ರೂಟ್ಸ್ ಅಷ್ಟೇ ಸಾಕು ನನಗೆ ಅಂತ ಅನಿಸುತ್ತೆ. ಜಾಸ್ತಿ ಹೆವಿ ಆಗಿರೋ ಫುಡ್ಡೆಲ್ಲ ತಿನ್ನೋಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಇಷ್ಟೇ. ಪಪ್ಪಾಯ ಮತ್ತು ಬಾಳೆಹಣ್ಣು ಇದೆಲ್ಲ ತಿಂದು ನಾನು ರೆಡಿಯಾಗಿ ಮಾರ್ಕೆಟ್ಗೆ ಹೋಗಬೇಕು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನು ಮಾರ್ಕೆಟ್ಗೂ ಕೂಡ ಹೋಗಿ ಬಂದೆ. ಇವತ್ತು ನನ್ನ ಕ್ಲೌಡ್ ಕಿಚನ್ಗೆ ಬೇಕಾಗಿರೋ ಅಂಥ ತರಕಾರಿ ತರಬೇಕಿತ್ತು. ಮಧ್ಯದಲ್ಲಿ ನನಗೆ ಟೈಮ್ ಆಗೋದೇ ಇಲ್ಲ, ಯಾಕೆಂದರೆ ಮಾರ್ಕೆಟ್ಗೆ ಹೋಗೋದಕ್ಕೆ. ಅದಕ್ಕೋಸ್ಕರ ನಾನು ತಗೊಬಂದು ತರಕಾರಿನ ಈ ರೀತಿ ಮುಂಚೆನೇ ಎಲ್ಲ ನೀಟಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ.
ಏನು ತುಂಬ ದಿನ ಬರಲ್ಲ ನನಗೆ ಇದು. ನಾಳೆ ನನಗೆ ತುಂಬ ಆರ್ಡ್ರ್ ಇದೆ, ಹಂಗಾಗಿ ನಾಳೆ ಬೆಳಗ್ಗೆ ಹೋಗೋಕ್ಕಾಗಲ್ಲ. ಇವತ್ತು ಕೂಡ ನನಗೆ ಆರ್ಡ್ರ್ ಇದೆ. ಇವತ್ತು ಮತ್ತೆ ನನಗೆ ಟೈಮ್ ಇಲ್ಲ, ರಾತ್ರಿ 11 ಗಂಟೆ ತನಕ ನನಗೆ ಟೈಮ್ ಇಲ್ಲ. ಹಂಗಾಗಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಇತ್ತೀಚೆಗೆ ನನ್ನ ಕ್ಲೌಡ್ ಕಿಚನ್ ಬಗ್ಗೆ ಕಮೆಂಟ್ಗಳು ಬರ್ತಾ ಇದೆ, ಭಾಳ ಖುಷಿಯಾಗುತ್ತೆ. ರಾಘವೇಂದ್ರ ಅನ್ನೋರು ಕೂಡ ಕ್ಲೌಡ್ ಕಿಚನನ್ನು ಓಪನ್ ಮಾಡಿದ್ದಾರಂತೆ. ಪಾಪ ಅವ್ರಿಗೆ ಕಸ್ಟಮರ್ ಇಲ್ಲ, ನನಗೆ ಆರ್ಡ್ರ್ ಬರ್ತಾ ಇಲ್ಲ ಅಂತ ಅವ್ರು ನನಗೆ ಕಮೆಂಟ್ ಹಾಕಿದರು. ಸರ್ ನಮಸ್ತೆ ಸರ್, ನಾವು ಕೂಡ ಇದೇ ರೀತಿ ಕಷ್ಟನ ಅನುಭವಿಸಿದ್ದೀವಿ, ನಮಗೂ ಗೊತ್ತು. ಆದರೆ ನಾನು ಲಾಕ್ಡೌನ್ ಟೈಮಿಂದ ಈ ಕೆಲಸನ ಶುರು ಮಾಡಿದ್ರಿಂದ ನನಗೆ ಆಫ್ಲೈನ್ ಕಸ್ಟಮರ್ ತುಂಬಾ ಇದ್ದಾರೆ ಸರ್. ಭಾಳಷ್ಟು ಕಡೆ ನಾನೇ ಹೋಗಿ ಅಲ್ಲಿ ಆರ್ಡ್ರ್ ತೊಗೊಂಡು ಬಲ್ಕ್ ಆರ್ಡ್ರ್ಗಳು ನನಗೆ ತುಂಬಾ ಸಿಗುತ್ತೆ. ಹಾಗಾಗಿ ನಾನು ಕೆಲವೊಮ್ಮೆ ನನ್ನ ಆನ್ಲೈನ್ ಏನಿದೆ ಅದನ್ನು ನಾನು ಸ್ಟಾಪ್ ಮಾಡಿ ನಾನು ಹೋಗಬೇಕಾಗುತ್ತೆ. ನೀವು ನೋಡ್ಬೋದು, ನಾನು ತುಂಬ ಟೈಮು ಆನ್ಲೈನ್ ಆಫೇ ಇರುತ್ತೆ ನಂದು ಆಲ್ಮೋಸ್ಟು. ನೀವು ಕೂಡ ಹೇಳ್ತಾ ಇದ್ರಿ ನಾವು ಅಡುಗೆನ ತುಂಬ ಚೆನ್ನಾಗಿ ಮಾಡ್ತೀವಿ ಅಂತ. ನಾನು ಕೂಡ ಹೇಳ್ತಾ ಇದ್ದೀನಿ, ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ ನಾನು ಮಾಡೋ ಅಡುಗೆ. ತುಂಬ ನನಗೆ ಬಲ್ಕ್ ಆರ್ಡ್ರ್ಗಳು ಸಿಗುತ್ತೆ ಆಫ್ಲೈನಲ್ಲಿ. ಭಾಳ ಖುಷಿಯಿಂದ ನಾನು ಅಲ್ಲೇ ಹೋಗಿ ಅಡುಗೆ ಮಾಡೋ ಅಂಥ ಕೆಲಸ ಸಿಕ್ಕಿದ್ರು ಕೂಡ ನಾನು ಹೋಗಿ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಕ್ಲೌಡ್ ಕಿಚನ್ ತುಂಬ ಚೆನ್ನಾಗಿ ನಡೀತಿದೆ ದೇವ್ರ ದಯದಿಂದ. ಆದರೆ ನಾನು ಆಫ್ಲೈನ್ ಕಸ್ಟಮರ್ ನನಗೆ ಭಾಳಷ್ಟು ಇದ್ದಾರೆ. ನೀವು ಕೂಡ ಅಷ್ಟೇ ಆಫೀಸ್ಗಳ ಹತ್ರ ಮತ್ತು ಪಿ ಜಿಗಳ ಹತ್ರ ಈ ಥರ ಎಲ್ಲ ಹೋಗಿ ಸ್ವಲ್ಪ ಮಾತಾಡಿ ಅವ್ರಿಗೆ ಫುಡ್ನ ಕೊಡಿ ಟೇಸ್ಟ್ ಮಾಡಲಿಕ್ಕೆ. ಅದಾದಮೇಲೆ ನಿಮಗೆ ಕಸ್ಟಮರ್ ತಾನಾಗೆ ಬರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನನಗಾಗಿದ್ದು ವಿಡಿಯೋ ಮಾಡಲಿಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ತಿಳಿಸ್ಕೊಡ್ತೀನಿ ಸರ್. ಇದೇ ರೀತಿ ವಿಡಿಯೋ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಎಲ್ರಿಗೂ ಕೂಡ ನಮಸ್ಕಾರ.